ಕಳ್ಸಿರು ಚಾರ್ಜ್ ನಿಂಗೆ ಹಿಂದೆ ಕೂತಿರೋಂಗೆ ಹಿಂಗ್ ಸಾಸ್ ಹಿಡಿದಾರೆ ಪೊಲೀಸ್, ಅವರೇ ಬಿಟ್ಟಿದ್ದು. ಯಾವ ಕಲರ್ ಬೇಕು ನಿಂಗೆ ಅಷ್ಟರಲ್ಲಿ? ಪಿಂಕ್. ಡರ್ಲಿಂಗ್ಸ್, ನಂಗೆ ನಾರ್ತ್ ಕರ್ನಾಟಕ ಊಟ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದೇ ಕಾಂತಿ ಲಾಲ ರೈಸ್. ಇನ್ನಂತವ್ರು ಬಕ್ರಾಗೋರು. ಹೌದಾ? ಕಾಜು ಕುರ್ಮಾ. ಕುರ್ಮಾ ಅಂದ್ರೆ ವೆಜ್ ಕುರ್ಮಾ. ಮಮ್ಮಿ ಯಾವ್ದೋ ಕುರ್ಮಾ ತಿಂತಾನು ಹೋಗಿ ಅಂತ ಬೈದಿದ್ಬಿಟ್ಯಾ? ರೋಡ್ ಸೇಫ್ಟಿ ಅನ್ನೋದು ಏನಾದ್ರೆ ಗೊತ್ತೇನಾ ನಿಂಗೆ? ಇದೇನೇ ಹೇಳಿ, ನಾರ್ತ್ ಕರ್ನಾಟಕ ಊಟನೇ ಊಟ. ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ಡರ್ಲಿಂಗ್ಸ್, ನಂಗೆ ನಾರ್ತ್ ಕರ್ನಾಟಕ ಊಟ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನನ್ನ ರೂಮೇಟ್ ಕೂಡ ನಾರ್ತ್ ಕರ್ನಾಟಕದವನು, ಈಸ್ ಫ್ರಮ್ ಹುಬ್ಳಿ. ಸೊ ಮಗ ಒಂದು ಒಳ್ಳೆ ನಾರ್ತ್ ಕರ್ನಾಟಕ ಹೋಟ್ಲ್ ಕರ್ಕೊಂಡು ಹೋಗ್ತೀನಿ, ಬಸ್ ಸಕ್ಕತ್ತಾಗಿರುತ್ತೆ ಅಲ್ಲಿ ಊಟ ಅಂತ ಹೇಳಿದಾನೆ. ಹೋಗೋಣ ನಾರ್ತ್ ಕರ್ನಾಟಕ ಊಟ ತಿನ್ಕೊಬರೋಣ, ಲೆಟ್ಸ್ ಗೋ, ಬಾರ್ಲಿ ಹೋಗೋಣ. ಇವ್ ನನ್ನ ಫ್ರೆಂಡು, ಈಸ್ ಫ್ರಮ್ ಹುಬ್ಳಿ, ಅವನು ನಾರ್ತ್ ಕರ್ನಾಟಕ. ಸೊ ಒಂದು ಕಡೆ ಸಖತ್ತಾಗಿರುತ್ತೆ ಮಗ, ವಿಜಯನಗರಲ್ಲಿ ಒಂದು ನಾರ್ತ್ ಕರ್ನಾಟಕ ಊಟ ಕ್ರೇಜಿಯಾಗಿ ಕೊಡ್ತಾರೆ. ತಿನ್ನೋಣ ಅಂತ ಅಂದ, ಹೊಟ್ಟೆ ಬೇರೆ ಹಸಿತಾ ಇದೆ, ಬಗ ಅಂತ. ಹೋಗಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಯಾರ್ಯಾರಿಗೆ ನಾರ್ತ್ ಕರ್ನಾಟಕ ಊಟ ತುಂಬ ಇಷ್ಟ ಆಗುತ್ತೆ, ನೀವು ಕೂಡ ಅಲ್ಲೋಗಿ ಟ್ರೈ ಮಾಡಿ ನೋಡೋಣ. ಚೆನ್ನಾಗಿದ್ರೆ ಡೆಫಿನೆಟ್ಲಿ ಐ ವಿಲ್ ಸಜೆಸ್ಟ್ ಯು. ನೋಡಿ ಡಾರ್ಲಿಂಗ್ಸ್, ಹೆಲ್ಮೆಟ್ ಹಾಕೋಬತ್ತೀನಿ ಅಂದರೆ ಬೇಡ ಕಣೋ ಅಂತ ಅಂದ. ಇವನು ಹೆಲ್ಮೆಟ್ ಹಾಕೋ ಬಂದಿಲ್ಲ. ರೋಡ್ ಸೇಫ್ಟಿ ಅನ್ನೋದು ಏನಾದರೂ ಗೊತ್ತೇ ನನಗೆ? ಸ್ವಲ್ಪನಾದರೂ ರೋಡ್ ಸೇಫ್ಟಿ ಅನ್ನೋದು ಕಲಿಬೇಕು ಕಣ. ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದೆಯಾ, ನಿಂಗೆ ಅವೆಲ್ಲ ಇಲ್ವಾ? ಇಲ್ಲೇ ಇರೋದಂತೆ ಡಾರ್ಲಿಂಗ್ಸ್, ನಾವಿರೋದು ಇಲ್ಲಿ, ಅದಿರೋದು ವಿಜಯನಗರಲ್ಲಿ. ಅರೌಂಡ್ ಏನಿಲ್ಲ ಅಂದ್ರೆ ಒಂದು 6 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ. ಇಲ್ಲೇ ಇರೋದಂತೆ. ಬಿ ರೆಸ್ಪಾನ್ಸಿಬಲ್ ಡಾರ್ಲಿಂಗ್ಸ್, ರೋಡ್ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಫೈನ್ ಇಲ್ಲ ಕಣ, ಒಂದು ಫೈನ್ ಇಲ್ಲ ಅಂತ ಒಂದು ಫೈನ್ ಹಾಕ್ಸ್ಕೋಬೇಕಂತ ಈಗ ನಿಂಗೆ ಆಸೆ. ಗಾಡಿ ನಂಬರ್ ಎಲ್ಲ ತೋರಿಸ್ತೀರ ಡಾರ್ಲಿಂಗ್ಸ್. ಆ್ಯಕ್ಚುಲಿ ಇಲ್ಲೊಂದು ಸ್ಪಾಟ್ ಇದೆ, ಯಾವಾಗಲೂ ಕಾಪ್ಸ್ ಇಲ್ಲೇ ನಿಂತೇ ಇರ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಹಿಡಿತಾ ಇರ್ತಾರೆ. ಅಲ್ಲೇ ಹೋಗ್ತಾ ಇದೀವಿ, ನೋಡೋಣ ಇದಾರ ಇಲ್ವಾ ಅಂತ. ಕಾಣಿಸ್ತಾ ಇಲ್ಲ. ಕಾಪ್ಸ್ ಅಂತಿದಂಗೆ ಕಾಪ್ಸ್ ಹಿಡಿತಾ ಇದಾರೆ. ಜಸ್ಟ್ ಮಿಸ್ ಆದ್ರೆ ಸೈಡಲ್ಲಿ ಬಂದ್ಬಿಟ್ಟ. ಬಸ್ ಹಿಡಿತಾರ ಯಾರಾದ್ರು? ಕಾರನ್ನು ಬಸ್ಸೇ ಇರ್ಲಿ. ಹೌದಾ? ಓಕೆ. ಪಲ್ಲವಿ ಊಟದ ಮನೆ ತುಂಬ ಹೋಗಿದ್ದಾರೆ. ಆ್ಯಕ್ಚುಲಿ ನಾವು ಬಂದಾಗಲಿ ಈಗಲೂ ಅಷ್ಟೇ, ಇವಾಗ ಖಾಲಿ ಆದರೂ ನಾವು ಎದ್ದು ಬಂದ್ವಿ, ಈಗ ಕ್ಲೀನ್ ಮಾಡಿ ಕಾಜು ಕುರ್ಮಾ ತಗೊಳ್ರೆ ಒಂದು. ಹಾಂ, ರೈಸಲ್ಲಿ ಏನು ಚೆನ್ನಾಗಿರುತ್ತೆ? ಫಸ್ಟು ಚಪಾತಿ ಇಲ್ಲ ನಾನು ಬಟರ್ ಅಂತ ಹಾಕ್ತೀನಿ. ಆಫು ಕೊಡ್ತಾರಾ? ಫುಲ್ಲು ಆಫು? ಅಚ್ಚಾ. ಡಾರ್ಲಿಂಗ್ಸ್, ನಾನು ಇವನು ಪಲ್ಲವಿ ಮೆಸ್ ಅಂದಾಗ ನಾರ್ಮಲ್ ಮೆಸ್ ಥರ ಇರುತ್ತೆ ಅಂದ್ಕೊಂಡು ಬಂದರೆ, ಅಯ್ಯಪ್ಪ ಇದು ನೋಡೋಕೆ ನಾರ್ಮಲ್ ಮೆಸ್ ಥರನೇ ಇದೆ. ಐಟಮ್ಸ್ ಆಗಲಿ, ರೇಟು ಕೂಡ ಸ್ವಲ್ಪ ಕಡಿಮೆ. ಆ್ಯಂಡ್ ಲುಕ್ಸು ಎಲ್ಲ ನಾರ್ಮಲ್ ಹೋಟೆಲ್ ಥರ, ಚಿಕ್ಕ ಹೋಟೆಲ್ ಥರನೇ ಇದೆ. ಬಟ್ ಇಲ್ಲಿ ಜನ, ನಾವೇ ಬಂದು 10 ನಿಮಿಷ ಆಯಿತು ಈ ಟೇಬಲ್ ಸಿಗೋದಕ್ಕೆ. ಅಂದರೆ ಎಲ್ಲ ಟೇಬಲ್ ಕಂಪ್ಲೀಟಾಗಿ ಫಿಲ್ ಆಗಿದೆ. ಆಚೆ ನಿಂತಿದ್ವಿ, ಈಗಲೂ ಕೂಡ ಜನ ಆಚೆ ನಿಂತಿದ್ರೆ, ಅಷ್ಟು ಜನ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ ಇದು ನಾರ್ತ್ ಕರ್ನಾಟಕದ ಫೇಮಸ್ ಅಂತೆ. ಬನ್ನಿ, ನಾರ್ತ್ ಕರ್ನಾಟಕ ಊಟ ಅಂದರೆ ನನಗೆ ಎವ್ರಿ ಇಷ್ಟ ಡಾರ್ಲಿಂಗ್ಸ್. ಡೈಲಿ ಬೆಂಗಳೂರಲ್ಲಿ ಇದ್ದರೆ ಒನ್ ಟೈಮ್ ನಾರ್ತ್ ಕರ್ನಾಟಕ ಊಟ ಫಿಕ್ಸ್. ಅದೇನೇ ಆದರೂ, ಎಷ್ಟೇ ದೂರ ಇದ್ದರೂ ನಾರ್ತ್ ಕರ್ನಾಟಕ ಊಟ ಮಾಡೇ ಮಾಡ್ತೀನಿ. ಇವಾಗ ಏನೇನು ಆರ್ಡ್ರ್ ಮಾಡಿದೆ ನಂಗೆ ಗೊತ್ತಿಲ್ಲ. ಅವ್ರ ಸೈಡಲ್ಲಿ ತಿನ್ನೋಣ, ಹೆಂಗಿರುತ್ತೆ ಅಂತ ಹೇಳೋಣ. ಕಲಬುರ್ಗಿ ಅವ್ರಿಗೆ ಅಲ್ಲ ಮಚ್ಚ, ಅಲ್ಲಿ ಏನೋ ಅವ್ನ ಪ್ಲೇಟಲ್ಲಿ ಏನೋ ಹಾಕೊಂಡು ನಮಗೆ ಸ್ಪೆಷಲ್ಲಾಗಿ ಫುಲ್ ಹಪ್ಪಳ ಥರ ಏನೇನೇನೇನೇನೇನು. 2 ಪ್ಲೇಟು, 1 ಟಿಶ್ಯೂ. ಇದಂತೂ ಫಿಕ್ಸ್ ಅಲ್ಲ ನಿಮ್ಮ ಸೈಡು? ಈರುಳ್ಳಿ ಬೇಕೇ ಬೇಕು. ಈರುಳ್ಳಿ ಸಾಲೋದಿಲ್ಲ ಜನಕ್ಕೆ. ಅರ್ಧ kg ಈರುಳ್ಳಿ ಇಲ್ಲೇ ಐತಲ್ಲ. ಎಷ್ಟತ್ರ ನೀವು ಈರುಳ್ಳಿನ? ಬೇಜಾರು ಡಾರ್ಲಿಂಗ್ಸ್, ಒಂದು ಟೈಮ್ಗೆ ಅರ್ಧ kg ಈರುಳ್ಳಿ ತಿಂತಾರೆ ಅಂದರೆ ಲೆಕ್ಕ ಹಾಕೊಂಡು ಒಂದು ಇದರಲ್ಲಿ ಅರ್ಧ ಹೋಳು ಇಟ್ಕೊತಾರೆ ಊಟಕ್ಕೆ ಮನೆ. ಹೌದಾ? ನಿಮ್ಮ ಮನೆಯಲ್ಲೂನಾ? ನೀವು ತಿನ್ನಕ್ಕೆ ಈರುಳ್ಳಿನ ಬೆಳ್ಕೋಬೇಕು ಮಚ್ಚ. ಬೆಳಿರ್ಲಲ್ಲಿ ನಾವು ತಿನ್ನಕ್ ಬೇಕು, ಬೆಳಿಲಲ್ಲಿ ಅಂತ. ನಮ್ಮ ಸೈಡ್ ಅಲ್ವಲ್ಲ ಈರುಳ್ಳಿ ಬೆಳೆಯೋದು. ನಮ್ಮ ಸೈಡ್ ಈರುಳ್ಳಿ ಬೆಳೆಯೋದ? ನಮ್ಮ ಸೈಡ್ ಬೆಳೆಯಲ್ವಾ? ನಾನಂತೂ ನೋಡಿಲ್ಲ. ಎಲ್ಲೆಲ್ಲ ಏನೇನೋ ಬೆಳೀತಾರೆ, ನಮ್ಮ ಸೈಡ್ ಎಲ್ಲ ಇದೆ, ಬೆಳೆಯಲ್ಲ. ಹಾಂ, ಈರುಳ್ಳಿನ ತಿನ್ಕೊಬಿಡೋದ? ಬೇಡ, ಬರುತ್ತೆ, ಊಟ ಬರುತ್ತೆ. ಪೇಷನ್ಸ್ ಈಸ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇನ್ನೊಂದು ಏನೈತೆ ಗೊತ್ತಾ ನಿಮ್ಗೆ, ಫೋನ್ ಸೈಡ್ಗೆ ಇಟ್ಬಿಟ್ಟಿದ್ವಿ. ಫಸ್ಟ್ ನಿಮ್ಗೆ ಕಾಪ್ ತೋರಿಸಿದ್ವಲ್ಲ, ಕಾಪ್ ತೋರಿಸ್ಮೇಲೆ ಫೋನ್ ಸೈಡ್ಗೆ ಇಟ್ಬಿಟ್ಕೊಂಡು ಬರ್ತಾ ಇದೀವಿ. ಸೀರಿಯಸ್ ಆಗಿ ಪೊಲೀಸ್ ಮುಂದೆ ಬಂದು ನಿಲ್ಸ್ಬಿಡ್ದ. ಆ ಕಡೆ ಸೈಡ್ ಇಬ್ರು ಹಿಡಿತಾ ಇದಾರೆ. ಲೋಕಲ್ ಅಂದ್ರೂ ಬಿಟ್ಬಿಟ್ರು. ಲೋಕಲ್ ಅಂದಿದ ತಕ್ಷಣ ಬಿಟ್ಬಿಟ್ರು. ಇಬ್ರು ಹಿಡಿತಾ ಇದಾರೆ ಅಲ್ಲಿ. ನಾವು ಆ ಕಡೆ ತಿರುಗಿದ್ರೆ ಮುಂದೆ ಹಾಕೋ ಸರಿ, ಸಾರ್ ಲೋಕಲ್ ಇಲ್ಲೇ ಬಿಡಿ ಸರ್ ಅಂತ ಅಂದಿದ್ದಕ್ಕೆ ಅವನೇನೋ ನಮ್ಮ ಥರ ಹುಡುಗನ ಥರ ಇದ್ದ, ಅದಕ್ಕೆ ಬಿಟ್ಟು ಕಳಿಸಿಲ್ಲ. ಇಲ್ಲ ಅಂದಿದ್ರೆ
ಇವನಂತೂ ಶಾಕ್. 5 ನಿಮಿಷ ಏನ್ ಮಾತಾಡಿದ್ರು ಬ್ಲಾಂಕ್ ಆಗ್ಬಿಟ್ಟೈತೆ ನನ್ಗೆ. ಬಿಕಾಸ್ ಫುಲ್ ಮುಂದೆನೆ ಬಂದು ಗಾಡಿ ಕೈ ಹಾಕ್ಬಿಟ್ರು. ವಿಡಿಯೋ ಮಾಡ್ಕೋಬೇಕಿತ್ತು, ಕ್ಲಿಪ್ಪಿಂಗ್ಸ್ ಇರಲಿಲ್ಲ. ನಂಗೆ ಯಾರಿಗೆ ಗೊತ್ತು ಅವ್ರು ಸಡನ್ ಆಗಿ ಬರ್ತಾರೆ ಅಂತ. ಫೋನ್ ಜೇಬಲ್ಲಿ ಇತ್ತು. ಅದು ಮಾಡಿಸ್ಕೊಂಡು ನನಗೂ ಪ್ರೊಸೆಸ್ ಆಗಿಲ್ಲ ಮೈಂಡ್. ಅವ್ನು ನೋಡಿದ ತಕ್ಷಣ ಸಡನ್ ಆಗಿ ಇಲ್ಲ 1,000 ಸ್ಕ್ಯಾಮ್ ಹೋಗ್ಬಿಟ್ಟಿರೋದು. ಪಕ್ಕ 1,000 ಮಿನಿಮಮ್. ಒಂದ್ಸಲನೂ ಫೈನ್ ಕಟ್ಟಿಲ್ಲ ನಾನು ಆ ಗಾಡಿ ಮೇಲೆ. ಒಂದ್ಸಲನೂ ಫೈನ್ ಬಿದ್ದಿಲ್ಲ. ಹಂಗೆ ಹೇಳ್ತಾನೆ ಇರ್ಬಿಡ, ಸುಮ್ಮನಿಲ್ಲ. ಒಂದ್ಸಲನೂ ಫೈನ್ ಬಿದ್ದಿಲ್ಲ, ಒಂದ್ಸಲನೂ ಫೈನ್ ಬಿದ್ದಿಲ್ಲ ಅಂತ. ಅದಕ್ಕೆ ಅಲ್ಲಿ ನಿಂತಿದ್ರು ಅನ್ಸುತ್ತೆ. 5 ನಿಮಿಷಕ್ಕೆ ಇದ್ರಲ್ಲಿ. ಹಾ, ಜಸ್ಟ್ ಮಿಸ್. ಇಲ್ಲಾಂದಿದ್ರೆ ಪಕ್ಕ ಲಾಕ್ ಡಾರ್ಲಿಂಗ್ಸ್. 1,000 ಟಾಸ್ಕ್ ಆಗಿದೆ. 1,000 ಹೋಗುತ್ತೆ ಅನ್ನೋದಕ್ಕಿಂತ ಅವ್ರಿಗೆ ಸುಮ್ಮನೆ ಕೊಡ್ಬೇಕಲ್ಲ ಅನ್ನೋದು ಬೇಕು. ಅದೇ ನೋಡು, ಅದು ರೈಸ್ ಮಚ್ಚ ಇಲ್ಲಿದೆ ನೋಡು. ರೈಸಲ್ಲಿ ಏನೋ ಅದು ಹಂಗೈತೆ. ಇದು ನಾರ್ಮಲ್ ಫ್ಯಾನ್ಸಿ ಸ್ಟೈಲ್ ಹೇಳಿದೆ. ನೀನು ನಾರ್ತ್ ಕರ್ನಾಟಕ ಊಟ ತಿನ್ನಿಸ್ತೀನಿ ಅಂತ ಕರ್ಕೊಂಡು ನಾರ್ತ್ ಹೌಸ್ ಕಣ, ಇದು ಕಲಬುರ್ಗಿ ಅವ್ರದ್ದು ಹೋಟೆಲ್. ಹೋಟೆಲ್ ಬಿಡದೆ ಐಟಮ್ ಹೇಳು. ಇದು ಒಳ್ಳೆ ಯಾವುದೋ ಪಾರ್ಟ್ಸ್ ಹೋಟೆಲ್ ಹೋಗಿ ನಮ್ಮ ಸೈಡ್ ಊಟ ತಿನ್ನಂಗಿದೆ. ನಿಮ್ಮ ಸೈಡ್ ಬೇಕು ನನಗೆ. ರೊಟ್ಟಿ ಊಟ ಮಾಡು, ಜೋಳದ ರೊಟ್ಟಿ ಊಟ ಆರ್ಡರ್ ಮಾಡು. ಇದಾದ್ಮೇಲೆ ಆರ್ಡರ್ ಮಾಡೋರು ಏನಂದ್ರೆ ಅದು ಇದು ಮಚ್ಚ. ಯಾವ ರೈಸ್ ಹೇಳೋದು? ಹಪ್ಳ ಗಿಪ್ಳ ಏನೇನೋ ಆಯ್ತು ಹೇಳಿ. ಅದ ಮಸಾಲ ರೈಸ್ ಯಾವುದೋ ಮಾಡೋರು ಮಚ್ಚ ಅವರು. ಕಾಜು ಕುರ್ಮಾ. ಕಾಜು ಕುರ್ಮಾ ಇದೇನಿಲ್ಲ. ಅದು ದಾಲ್ ಕಿಚಡಿ. ನೀನು ಅವತ್ತು ತಿಂದಿದ್ದಲ್ಲಪ್ಪ ಪಂಜಾಬಿ ಡಾಬಾದಲ್ಲಿ. ಅದು ತಿಂದು ಇದು ಟೇಸ್ಟ್. ದಾಲ್ ಕಿಚಡಿ ಮೀನ್ಸ್ ರೈಸ್ ಇದು. ದಾಳಲ್ಲಿ ಮಾಡಿರ್ತಾರೋ. ಇದು ನೆಂಚ್ಕೊಳಕ ಇದು. ನಮ್ಮ ಸೈಡ್ ದಾಲ್ ಕಿಚಡಿ ಅಂದ್ರೆ ಏನು ಹೇಳು? ಅನ್ನ ಸಾಂಬಾರ್ ಪಲಾವ್ ಥರ ಇರುತ್ತೆ. ಹೌದಾ? ಒಂದ್ಸಲ ಖಾಲಿನೇ ಮಾಡಿದ್ವು ನಾನು ಅಣ್ಣಂದು. ತಡ್ಕೊಳಕ್ಕಾಗಲ್ಲ. ದಾಲ್ ಸಖತ್ತಾಗಿದೆ. ಲೇಟಾಗಿ ಕೊಡ್ತಾರಲ್ಲ. ಹೆವಿ ಲೇಟಾ? ಅಂದ್ರೆ ರೈಸ್ ಒಂದು 10 ನಿಮಿಷ ಮುಂಚೆನೆ ಹೇಳ್ಬೇಕು. ಹೌದಾ? 10 ಅಲ್ಲ 15 ನಿಮಿಷ. ದಾಲ್ ಆಕ್ಚುಲಿ ಚೆನ್ನಾಗಿದೆ ಡಾರ್ಲಿಂಗ್ಸ್, ಸೀರಿಯಸ್ ಆಗಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ನೀನು ಏನೇ ಟ್ರೈ ಮಾಡು. ನನಗಂತೂ ಇವತ್ತು ಯಾವುದು ಚೆನ್ನಾಗಿಲ್ಲ ಅನ್ಸಿಲ್ಲ ಬಂದಾಗ. ಹೌದಾ? ಬಟ್ ನಂಗೆ ಹೆವಿ ಇಷ್ಟ ಆಯ್ತು. ಹಂಗೆ ತಿನ್ಕೋತೈತಿಲ್ಲ ಅನ್ನ ಸಾರು ಮಾಡ್ಕೊಂಡು. ಅದನ್ನ ಒಂದ್ಸಲ ಖಾಲಿಗೆ ಮಾಡ್ಬಿಟ್ಟಿದ್ದೆ ನಾನು ಅಣ್ಣ ಬಂದಾಗ. ಇವಾಗ ಕಾಜು ಕುರ್ಮಾ ಟ್ರೈ ಮಾಡಿ. ಇವಾಗ ಇದು ಚೆನ್ನಾಗಿ ಸಕ್ಕತ್ತಾಗಿದೆ ಡಾರ್ಲಿಂಗ್ಸ್. ಇದು ಕೂಡ ಕಾಜು ಕುರ್ಮಾ ಸಕ್ಕತ್ತಾಗೈತೆ ಅನಿಸ್ತೈತೆ ಇವಾಗ. ಎರಡು ಸೂಪರ್ ಆಗಿದೆ. ಜನ ನೋಡೋ ಗೊತ್ತಾಗುತ್ತೆ. ಡಾರ್ಲಿಂಗ್ಸ್, ವಿಜಯನಗರದಲ್ಲಿ ಪಲ್ಲವಿ ಮೆಸ್ ಅಂತ ಇದೆ. ಪಲ್ಲವಿ ಹೋಟೆಲ್ ಬನ್ನಿ, ಟೇಸ್ಟ್ ಮಾಡಿ. ನಾನು ಫುಡ್ ಬ್ಲಾಗರ್ ಅಲ್ಲ, ಜೆನ್ಯೂನ್ ಆಗಿ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು 2 ಗೊಜ್ಜೆ ತಿನ್ಕೋತಾ ಇದ್ದೀನಿ ನೋಡಿ. ಅವ್ನು ಹೆಂಗೆ ತಿಂತಾ ಇದ್ದಾನೆ ಅವಾಗಿಂದ ಗೊಜ್ಜೆ. ನಾನು ಇವಾಗ ಅದೇ ಮಾಡ್ತಾ ಇದ್ದೀನಿ. ಈಗ 2 ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಇದೇನೇ ಹೇಳಿ, ನಾರ್ತ್ ಕರ್ನಾಟಕ ಊಟನೇ ಊಟ, ನೆಮ್ಮದಿ ಊಟ. ಆ ಜನದ ಥರ ಅವ್ರ ಊಟನೇ ಸೂಪರ್ ಆಗಿರುತ್ತೆ. ಐ ಲವ್ ನಾರ್ತ್ ಕರ್ನಾಟಕ. ಒಂದು ರೀಲ್ ಮಾಡು. ನಾರ್ತ್ ಕರ್ನಾಟಕದ ಮೇಲೆ ಮಾತಾಡ್ತೀಯಲ್ಲ, ನಮ್ಮ ಸ್ಲ್ಯಾಂಗಲ್ಲಿ ಮಾತಾಡು. ರೋಟಿ ತಾನೇ ಇದು. ಬಟರ್ ನಾನು ಹೇಳಿದ್ದು ನಿಮಗೆ ರೋಟಿ. ಯಾರಿಗೆ ರೋಟಿ? ನನಗೆ ಬಟರ್. ನಾನು ಬಟರ್ ನಾನು ಹೇಳಿದ್ದು. ಆಯ್ತು, ಶೇರ್ ಮಾಡೋಣ. ಇನ್ನೊಂದು ರೋಟಿ ನಾನು. ಈಗ ಈ ಥರ ರೋಟಿ ಇಷ್ಟ ಆಗಲ್ಲ ಮಚ್ಚ. ಕಡಕ್ ರೋಟಿ ಬರುತ್ತೆ ನೋಡು, ಆ ಥರ ಇಷ್ಟ. ಈ ಥರ ರೋಟಿ ನಮ್ಮನೆ ಥರನೇ. ತಂದೂರಿ ರೋಟಿ ಹೇಳಿ. ಮಾಮೂಲಿ ತಿಂತೀರ ಅಂತ. ಓಕೆ, ಇವಾಗ ಫಸ್ಟು ಕಾಜು ಜೊತೆ ಟ್ರೈ ಮಾಡೋಣ. ಬಟ್ ಗೊಜ್ಜು ಸಕಾಲ. ಗೊಜ್ಜಲ್ಲ, ಅದು ಕುರ್ಮಾ. ಕುರ್ಮಾ ಅಂದರೆ ವೆಜ್ ಕುರ್ಮಾ. ಮಮ್ಮಿ ಯಾವುದೋ ಕುರ್ಮಾ ತಿಂತಾನು ಹೋಗಿ ಅಂತ ಬೈದಿದ್ಬಿಟ್ಯಾ? ವೆಜ್ ಕುರ್ಮಾ ಇದು. ಗೋಡಂಬಿದು. ಆಮೇಲೆ ಇದಾರು ನಾನ್ ವೆಜ್ಜು, ಚಿಕನ್ ಅಂದ್ಕೊಂಡು ಆಮೇಲೆ ಫೋನ್ ಮಾಡಿ ತುಂಬ ಬೈಬೇಡ. ಗೋಡಂಬಿ ಕುರ್ಮಾ ದಾಲ್ ವೆಜ್ಜೇ ತಿಂತಾ ಇದ್ದೀನಿ. ರೊಟ್ಟಿಗೆ ಸ್ವಲ್ಪ ಡಾಲು, ಸ್ವಲ್ಪ ವೆಜ್ ಕುರ್ಮಾ, ಅದ್ರ ಜೊತೆಗೆ ಈರುಳ್ಳಿ, 3 ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿದೆ. ಸೂಪರ್ ಆಗಿದೆ. ರೈಸ್ ಎಲ್ಲ ಟ್ರೈ ಮಾಡಬೇಕು ಇವಾಗ. ಫ್ರೀಯಾಗಿ ಕಾಂಪ್ಲಿಮೆಂಟ್ರಿ ಮಜ್ಜಿಗೆ, ಪೇಡ್ ಏನಿಲ್ಲ, ಫ್ರೀಯಾಗಿ. ಅದು ನಿಮ್ಮ ಅಮ್ಮ ಮಾಡ್ದಂಗಿಲ್ಲ, ಮಾಡೋರಲ್ಲಿ ಜನ ನೋಡಿ ಎಷ್ಟು ಸ್ವೀಟ್ ಉಂಟಲ್ಲ. ಫ್ರೀಯಾಗಿ ಕಾಂಪ್ಲಿಮೆಂಟ್ರಿ ಮಜ್ಜಿಗೆ ಕೊಟ್ಟು. ಗೊತ್ತಾ ಪೇಡ್? ಅದು ಪೇಡ್ ಇಲ್ಲ ಅಂತ ಎಲ್ರಿಗೂ ಕೊಡ್ತಾ ಇದಾರಲ್ಲ. ತಗೊಳ್ಳಿ ಮಜ್ಜಿಗೆ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಆರ್ಡರ್ ಮಾಡಿದರೆ
ಇದು ಆರ್ಡರ್ ತೊಗೊಳ್ಳಿ ನಿಮ್ಗೆ ಬಂದು ಕೊಡೋದು. ನೋಡೋಣ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇವಾಗ ಲಾಸ್ಟ್ ಹೋಗೋದು, ಬಟ್ ನನಗೆ ಅನ್ಸುತ್ತೆ ಇದು ಫ್ರೀನೇ ಅಂತ. ಮಜ್ಜಿಗೆ ನನ್ನ ಫೇವ್ರೆಟ್. ಮತ್ತೆ ತಿಂದಿದ್ರು ಮಜ್ಜಿಗೆ ಹೊರಟಿ ಊಟ ಹೇಳ. ಬಟರ್ ನಾನು ಏನಿದು ಈ ಥರ ಕಾಣಿಸ್ತಾ ಇದೆ, ನೋಡೋದಕ್ಕೆ ಸಖತ್ತಾಗಿದೆ. ಹಾ ಹಾ ಸುಟ್ಟು ಹೋಗ್ತಾ ಇದೆ. ಚೆನ್ನಾಗಿರ್ತೀನಿ. ಚೆನ್ನಾಯ್ತಾ? ಅದು ಯಾವ್ದು ಮಚ್ಚ? ಕಾಂತಿಲಾಲ ರೈಸ್ ಅಂತೈತೆ. ಏನದು ಕಾಂತಿಲಾಲ ರೈಸು? ಕಾಂತಿಲಾಲ ರೈಸ್ ನಂಗೆ ಗೊತ್ತಿಲ್ಲ ಅದೇನು. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಅದೇನು ಕಾಂತಿಲಾಲ ರೈಸ್ ಅಂತೆ. ಹೆಂಗಿರುತ್ತೆ ನೋಡೋಣ. ಫ್ರೈಡ್ ರೈಸು ವೆಜ್. ನಿಮ್ಗೆ ಗೊತ್ತಿಲ್ವ ಕಾಂತಿಲಾಲ ರೈಸು? ಯಾವ್ದದು ಕಾಂತಿಲಾಲ ರೈಸು? ಜೀರಾ ರೈಸ್ ಇದೆ, ಮಶ್ರೂಮ್ ಬಿರಿಯಾನಿ, ಕಾಲು ರೈಸ್, ಹೇಳಿದ್ದು ಆಗ್ಲೇ ತಂದು ಕೊಟ್ರಲ್ಲ. ಫುಲ್ಲು ಏನೇನು ಸುತ್ತಿದ್ರು ಸುತ್ತ ಕಾಂಪೌಂಡ್ ಎಲ್ಲ ತಗೊಬಂದಿದ್ರು ರೈಸ್ನ. ಅದಾ ಗೂಗಲ್ ಮಾಡೋಣ. ಗೂಗಲ್ ಮಾಡೋಣ ಅಂತ ಮಾಡಪ್ಪ. ಕಾಂತಿಲಾಲ ರೈಸ್ ಹೆಂಗಿದೆ ಅಂತ ಆಗ್ಲೇ ಕೇಳ್ತಾ ಇದ್ದಲ್ಲ ಪಾಪಡಿ ಇದೇ ಡಾರ್ಲಿಂಗ್ಸ್ ಅವಾಗಲೇ ತೋರಿಸಿದ್ವಲ್ಲ ಕಾಂತಿಲಾಲ ರೈಸ್. ಅದನ್ನೇ ಹೇಳೋಣ ಮಚ್ಚ, ಆಫರ್ ಹೇಳೋಣ. ಚೆನ್ನಾಗಿದ್ರೆ ಇದು ಮಾಡೋಣ, ಓಕೆನಾ? ಡನ್ ಡಾರ್ಲಿಂಗ್ಸ್. ಇವಾಗ ತಾನೇ ಒಂದು ಮಕ್ಕರ್ ಆಯ್ತು. ಏನು ಅಂತ ನೋಡ್ತಾ ಇದ್ದೀರಾ? ಕಾಂಪ್ಲಿಮೆಂಟ್ರಿ ಮಜ್ಜಿಗೆ ಅಂತ ಹೇಳ್ದೆ ಅಲ್ವಾ? ಅವಾಗ ತಾನೇ ಎಷ್ಟು ದುಡ್ಡ? ಅದು ಕಾಂಪ್ಲಿಮೆಂಟ್ರಿ ಅಲ್ಲ. 10 ಸಲ ಹೇಳ್ದ ಕಾಂಪ್ಲಿಮೆಂಟ್ರಿ ಫ್ರೀ ಆಗಿ ಕೊಡ್ತಾರೆ ಅಂತ. ನಂಗೇನು ಅನಿಸ್ತು ಗೊತ್ತಾ, ಅವರು ಕೈಲಿ ಹಿಡ್ಕೊಬಂದು ಎಲ್ರಿಗೂ ಕೇಳ್ಕೊಂಡ್ಬಿಡ್ತಾರೆ, ಬೇಕಾ ತೊಳಿ ಅಂತ. ಇಲ್ಲಿ ನೋಡಿದ್ರೆ ಮೆತ್ತಿಗೆ ಇಟ್ಟಿದ್ದಾರೆ, ಬಟರ್ ಮೇಲ್ 15 rupees ಅಂತ. ಕಲ್ತ್ಬಿಟ್ರು ಬಿಸ್ನೆಸ್ನ ಇವ್ರು. ಇನ್ನಂತವ್ರು ಬಕ್ರಾಗೋರು. ಹೌದಾ? ಇದೇ ಕಾಂತಿಲಾಲ ರೈಸ್. ಪಲಾವ್ ಥರ ಇದೆ ಅಲ್ವಾ ನೋಡೋಕ್ಕೆ? ಟೊಮ್ಯಾಟೊ ಫ್ರೈಡ್ ರೈಸ್ ಥರ ಇದೆ ಅಲ್ವಾ ಮಚ್ಚ? ಸೇಮ್. ಜೀರಾ ರೈಸ್ ತಗೋಬೋದಿತ್ತು. ಏನೋ ಫಸ್ಟ್ ಟೈಮ್ ಏನೋ ಹೊಸ್ದಾಗಿ ಎಷ್ಟಿಟ್ಟವ್ರಲ್ಲ ತೊಗೊಂಡಿದ್ರು. ನಾಟ್ ಬ್ಯಾಡ್. ಸೇಮ್ ಫ್ರೈಡ್ ರೈಸ್ ಥರ ಇದೆ. ಏನು ಗೊತ್ತಾ, ಆಗಲೇ ಪಕ್ಕದ ಟೇಬಲ್ಗೆ ಇದನ್ನ ಆರ್ಡರ್ ಮಾಡಿದ್ರು. ಇವಂಗೆ ಏನೋ ವೆರೈಟಿ ಆಗಿತ್ತಲ್ಲ, ಏನದು ಕ್ಯೂರಿಯಾಸಿಟಿ ಬಂತು. ಲಾಸ್ಟಲ್ಲಿ ನೋಡ್ಬಿಟ್ಟು ಅದೇ ಬೇಕು ಅಂತ ತರಿಸಿರೋದು ಅಲ್ವಾ ಡಾರ್ಲಿಂಗ್? ಸರ್ ಯಾವ ಥರ ಹೊಸ್ದಾಗೆಲ್ಲ ನೋಡ್ಬಿಟ್ರೆ ತಿನ್ಬಿಡ್ಬೇಕಂತ ನಾವು ಸಮಾಧಾನ ಹಿಂಗೈತೆ ಅಂತ. ಬಟ್ ನೀವು ನಾರ್ತ್ ಸೈಡ್ ನಿಮ್ಮ ಸೈಡ್ ಊಟ ತಿನ್ಸೋ ಅಂತ ಕರ್ಕೊಂಡು ಬಾರೋನಿದೆ. ನಮ್ಮ ಸೈಡಿಂದ ನಮಗೆ ತಿನ್ನಿಸ್ತಾನೆ. ನಮ್ಮ ಸೈಡ್ ಹೋಟೆಲ್ ಅಂದಿದ್ದು ನಾವು. ನಿಮ್ಮ ಸೈಡ್ ಹೋಟೆಲಲ್ಲಿ ನಮ್ಮ ಸೈಡ್ ಫುಡ್ಡು ಮಾಡ್ತಾರೆ ಅಂತ ಆ ಥರ. ನಾನು ಕರ್ಡ್ ರೈಸ್ ತಿನ್ನೋದು, ಊಟ ಮಾಡಿದ್ಮೇಲೆ ಕರ್ಡ್ ರೈಸ್ ತಿನ್ಬೇಕು ಡಾರ್ಲಿಂಗ್. ಒಳ್ಳೇದಾಗ್ತಿದ್ರೆ ಏನೋ ಇದು ಜೋಕಾ? ಇದು ಕಾಂಪ್ಲಿಮೆಂಟ್ರಿ. ನೋಡೋಣ ಗೊತ್ತಾಗುತ್ತೆ. ಎಲ್ಲದರಲ್ಲೂ ಕಡಲೆ ಬೀಜ ಹಾಕೋರು, ಇದ್ರಲ್ಲಿ ಹಾಕಿಲ್ಲ ತಾನೆ. ಹಬ್ಬ ಸಾಕು. ಡಾರ್ಲಿಂಗ್ಸ್ ಅಂತೂ ಇಂತೂ ನಾರ್ತ್ ಕರ್ನಾಟಕ ಸೈಡಿನ ಒಳ್ಳೆ ಊಟ, ಪರ್ಫೆಕ್ಟ್ ಊಟ ಆಯಿತು. ಸೂಪರ್ ಊಟ. ಬಿಡ ತೊಗೊಳ್ಳೋಣ ಡಾರ್ಲಿಂಗ್ಸ್. ಮಜ್ಜಿ ನೋಡಿ ಕರೆಕ್ಟ್ ಸ್ಪಾಟಲ್ಲಿ ಇಟ್ಟಿದ್ದಾರೆ. ಮಜ್ಜಿಗೆ ಎಷ್ಟು? ಇಲ್ಲ ಮಜ್ಜಿಗೆ ಎಷ್ಟು? 3. ಮೂರಾ? ಬೀಡ ತಿನ್ನೋಣ, ಅದ್ರ ಜೊತೆಗೆ ಮಜ್ಜಿಗೆ ಕಾಂಪ್ಲಿಮೆಂಟ್ರಿ ಅಂತ ಗೊತ್ತಾಯ್ತು. ಕಾಂಪ್ಲಿಮೆಂಟ್ರಿ ಎಲ್ಲ ಡಾರ್ಲಿಂಗ್ಸ್, ಪೇಡ್ ಅದು 45 ರೂಪಾಯಿ ಅಲ್ಲೇ ಹೋಯ್ತು. ಬೀಡ ತಿನ್ನ. ಹೊಟ್ಟೆ ತುಂಬ ಊಟ ಮಾಡಿದಾಗ ಬೀಡ ತಿನ್ಬೇಕಂತ. ಯಾಕೆ ತಿನ್ಬೇಕಂತ ಅಂತ ಗೊತ್ತಿಲ್ಲ, ತಿನ್ಬೇಕಂತ. ಸೊ ದೊಡ್ಡವರು ಹೇಳೋದನ್ನ ನಾವು ನೀಟಾಗಿ ಫಾಲೋ ಮಾಡೋಣ, ತಿನ್ನೋಣ. ಡಾರ್ಲಿಂಗ್ಸ್ ಪಲ್ಲವಿ ಊಟದ ಮನೆ ಅಂತಾರೆ, ಪಲ್ಲವಿ ಮೆಸ್ ಅಂತಲೂ ಕರೀತಾರೆ. ವಿಜಯನಗರ ಸೈಡ್ ಬಂದರೆ ಚೆನ್ನಾಗಿದೆ. ಮತ್ತು ನಮ್ಮ ಏರಿಯಾಗೆ ಹೋಗಬೇಕು. ಟಾಸ್ಕ್ ಏನಂದರೆ ಇವಾಗ ಮತ್ತೆ ಅಲ್ಲೇ ಪೊಲೀಸ್ ನಿಂತಿರ್ತಾರ ಅಂತ. ಏನು ಮತ್ತೆ ಪಕ್ಕ ಇರ್ತಾರೆ. ಇಲ್ಲೇ ಟಾಸ್ಕು. ಈ ಸಲ ಅಂತೂ ಬಿಡಲ್ಲ ಮಚ್ಚ, ಹಿಡ್ದೇ ಹಾಕೋದು. ನನ್ನ ಮಕ್ಕಳ ಬಿಟ್ಟು ಕಳಿಸಿದ್ರು. ಚಾರ್ಜ್ ನಿಂಗೆ ಹಿಂದೆ ಕೂತಿರೋಂಗೆ. ಪ್ರಾಬ್ಲಮ್ ಐಡೆಂಟಿಫೈಯರ್. ಮಕ್ಕಳು ಚೆನ್ನಾಗಿ ಓದಬೇಕಾ? ಇದನ್ನೇನ ನಮ್ಮ ಅಮ್ಮ ನೋಡ್ರೆ ಡೈರೆಕ್ಟ್ ಪಕ್ಕ ಫೋನ್ ಮಾಡಿ ಕಾಲ್ ಮಾಡಿಬಿಡುತ್ತೆ. ಹೌದು ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ಏನು ಮಾಡ್ಬೇಕು ಹೇಳಿ ಅಂತ. ಹಿಂಗೆ ಆ ಸೈಡ್ ಇದ್ದಾರೆ ಪೊಲೀಸ್, ಅವರೇ ಬಿಟ್ಟಿರಲಿಲ್ಲ, ನಾವು ತಪ್ಪಿಸ್ಕೊ ಬಂದಿದ್ದು. ನೋಡಿ ಹೆಂಗೆ ನಿಂತಿದ್ದಾರೆ, ಯಾರನ್ನೂ ಹಾಕೊಂಡಿದ್ದಾರೆ ಅಲ್ಲಿ. ಗೊಂಬೆ ಬೇಕಾ ಹೇಳು, ತೊಗೊಡ್ತೀನಿ. ಗೊಂಬೆ ಬೇಕೇನಾ ನಮ್ಮ ಹುಡುಗಿಗೆ? ನಿಮ್ಮ ಹುಡುಗಿಗೆ ನೀನು ಕೊಡ್ಸು, ನಿನ್ಗೆ ಹೇಳು ನಿನಗೆ ಬೇಕಾ ಅಂತ. ಅದೇ ನಂಗೆ ಕೊಡ್ಸು, ನಂಗೆ ಬೇಕು. ಹೊರತಾಗಿರೋದಕ್ಕೆ ಕೊಡ್ಸು. ಯಾವ ಕಲರ್ ಬೇಕು ನಿಂಗೆ ಅಷ್ಟರಲ್ಲಿ? ಪಿಂಕ್. ಜೋತ್ ಬಿದ್ದಿರೋದು ಅಂತೇಳಿ ಅಸಹ್ಯ ಹಾಕೋಣ. ಅದು ಜೋತ್ ಹಾಕಿರೋದು, ಅದು ಜೋತ್ ಎಲ್ಲ ಜೋತ್ ಬೇಡ. ಇದು ಕೊಡಿಸ್ತೀನಿ ನೋಡಲ್ಲಿ, ಪಿಂಕ್ ಒಬ್ಳು ಬಾರ್ಬಿ ಇದ್ದಾಳೆ, ಇದೇ ಕೊಡ್ಸು ಸಾಕು.
ನನಗೆ ಕಾಡುವ ಪ್ರಶ್ನೆ ಒಂದೇ, ಎಲ್ಲ ಹುಡುಗಿರಿಗೂ ಯಾಕೆ ಪಿಂಕ್ ಇಷ್ಟ? ಪಿಂಕ್ 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 ಅಂತಾರಲ್ಲ, ಯಾಕೆ ಎಲ್ರಿಗೂ ಪಿಂಕ್ ಇಷ್ಟ? ಗೊತ್ತಿಲ್ಲಪ್ಪ. ನಿನ್ನ ಫೇವ್ರೆಟ್ ಕಲರ್ ಯಾವ್ದು ಹೇಳು? ಎಲ್ಲೋ. ಪಿಂಕ್. ನಿಜ ಹೇಳು. ಇಲ್ಲ ಎಲ್ಲೋ ನನ್ನ ಫೇವ್ರೆಟ್ blue. ಕಲರ್ ಬ್ಲೂನಾ? ಮೈ ಫೇವ್ರೆಟ್ ಕಲರ್ ಈಸ್ ಬ್ಲ್ಯಾಕ್. ಓಕೆ ಡಲ್ಲಿಂಗ್ಸ್ ಬಂದಾಯ್ತು. ನಾರ್ತ್ ಕರ್ನಾಟಕ ಊಟನ ಮಸ್ತಾಗಿ ಮಾಡಾಯ್ತು. ನೀವು ವಿಜಯನಗರ ಸೈಡ್ ಬಂದರೆ ಒಂದು ವಿಸಿಟ್ ಹಾಕಿ, ಸಖತ್ತಾಗಿದೆ ಟೇಸ್ಟು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಹೋಗಲಿ. ಟಾಟಾ ಬಾಯ್, ಸಿ ಯು, ಲವ್ ಯು ಡಲ್ಲಿಂಗ್ಸ್, ಬಾಯ್.